ಅಲ್ಲಾಹ್ ತಾಲಾ ನಮ್ಮನ್ನ ಮನಸ್ಸಿಗೆ ಬಂದಾಗ ಜೀವನ ಬಿಟ್ಟಲ್ರಿ. ಜಿನ್ನಾತ್ ಅವ್ರ ಇನ್ಸಾನ್ ರೀ, ಬರೀ ತನ್ನ ಇಬಾದತ್ಗೋಸ್ಕರ ಉಳ್ಕೊಂಡಾಗ ನಾವು ಅದನ್ನ ಬಿಟ್ರೆ ಬೇರೆ ಯಾರು. ನಮ್ಮ ಪೈಗಂಬರ್ ಮೊದಲು ದುನಿಯಾದ ಬರೋದಕ್ಕೆ ಮೊದಲ್ರೆ ಭಾಳ ಚೆನ್ನಾಗದ ಮಂದಿ ಹರಾಮು ಹಲಾಲ್ ಗೊತ್ತಾಯ್ತದೆ. ಮಕ್ಕಳೊಳಗ್ರಿ ನಮ್ಮ ಪೈಗಂಬರ್ ಸಲ್ಸಲವರು 10 ವರ್ಷ ಮ್ಯಾತ್ ಮಾಡಿದ್ರು. ಪೈಗಂಬರ್ ಕಾಕ ಅಬು ತಾಲಿಬ್ ಅವರು ತಿಳ್ಕೊಂಡ್ರಲ್ಲ ಆ ಕಡೆ ನಮ್ಮ ಪೈಗಂಬರ್ಗಳಿಗೆ ಮತ್ತು ಅವ್ರ ಜೋಡಿ ಇದ್ದಂಥ ಮಂದಿಗೆ ಭಾಷೆ ಟ್ರಾನ್ಸ್ಫರ್ ಆಗತ್ತೆ. ನಮ್ಮ ಪೈಗಂಬರ್ಗಳಿಗೆ ಮತ್ತು ಅವ್ರ ಜೋಡಿ ಇದ್ದಾರಲ್ಲ ಆ ಮಂದಿಗೆ ಭಾಷೆ ಟ್ರಾನ್ಸ್ಫರ್ ಆಗತ್ತೆ. ಆಗಲೇ ನಮ್ಮ ಪೈಗಂಬರ್ ಸಲಂ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ವಿಚಾರ ಮಾಡ್ತಾರ ಅವರು. ಈ ಮಕ್ಕಳ ಮಂದಿ ಏನಾದ್ರೆ ಉಳಿಬೇಕಾತಂದ್ರ ನಾ ಹೇಳ್ತೀವಿ ಮಗನಿಗೆ ಒಂದು ಟೈಪ್ ಶೇರ್ ದಾರಿ ಹೋಗುತ್ತೆ ಬಿಡ್ತಾರೆ. ಅಲ್ಲಿ ಮಂದಿ ಸಾಥ್ ಕೊಟ್ರಂದ್ರೆ ಮಕ್ಕಳ ಮುಸಲ್ಮಾನರು ಈ ಯಾಕೆಂತ ಉಳಿತಾರೆ ವಿಚಾರ ಮಾಡ್ಕೊಂಡ ಟೈಪ್ ಮಾಡೋದು. ಟೈಪ್ ಅಂತ ಹೇಳಿ ದೊಡ್ಡ ದೊಡ್ಡ 3 ವ್ಯಕ್ತಿಗಳು ಇದ್ದಾರೆ. ಆ ವ್ಯಕ್ತಿಗಳಿಗೆ ಭೇಟಿಯಾದರು. ನಾ ಅಲ್ಲಾ ನಬಿಯಾಗಿ ಬಂದೀನಿ, ಮತ್ತೆ ನನ್ನ ಮಾತು ಕೇಳ್ತಾರೆ. ಅಲ್ಲ ಒಬ್ಬ ನಾನು ಅಲ್ಲ ಬಿಟ್ರೆ ಈ ಜಗತ್ನಾಗ ಯಾರು ಪೂಜೆಗೆ ಲಾಯ್ಕಿಲ್ಲ ಅಂತ ಹೇಳಿ ದಾವತ್ ಕೊಡಾಕತ್ರು. ನಾ ಅಲ್ಲ ನಬಿಯಾಗಿ ಬಂದು ಕೇಳಾಕತ್ರು. ಅದ್ರೊಳಗ ಮೊದಲೇ ನಾವು ಹೇಳ್ತಾನ್ರಿ ಓಹೋ ಅಂದ್ರ ಅಲ್ಲ ನಬಿ ನಿನ್ನ ಮಾಡಿ ಕೈಸಾಂತ ಕೇಳಿದ್ರ. ಅಲ್ಲ ನಬಿನ ಮಾಡಿ ನಿನ್ನ ಕೈಸಾಂತ ಕೇಳಿ ಆಗಲೇ 2ನೇ ನಮ್ಗೆ ಮಾಡಿದ್ರು. 2ನೇ ದಿನ ಮಾತು ಹೇಳಿದ್ರು ನಮ್ಮ ಪೈಗಂಬರ್. ನೋಡಿ ನಾ ಅಲ್ಲ ನಬಿ ಬಂದೇನೆ, ಅಲ್ಲ ಒಬ್ಬ ನನ್ನ ಮಾತು ಕೇಳ್ತಿದ್ರು. ಆ ಮನುಷ್ಯ ಏನ್ ಕೇಳಿದ್ರೆ ಅಲ್ಲ ನಬಿ ಮಾಡಕ್ ನಿಂತ್ಬಿಟ್ರೆ ಮತ್ತೆ ಬೇರೆದವ್ರು ಯಾರು ಸಿಗಲಿಲ್ಲ ಅಂತ ಕೇಳಿದ್ರು. ಅದನ್ನ ಬಿಟ್ಟು 3ನೇ ಗಂಟೆ ಬಂದರು. 3ನೇ ಹೇಳಿಲ್ಲ. 3ನೇ ಹೇಳಕ್ಕಾದ್ರು ನಾನು ಅಲ್ಲ ನಬಿ ಬಂದೇನಿ, ಅಲ್ಲ ಒಬ್ಬ ನಾನು ನನ್ನ ಮಾತು ಕೇಳಿದ್ರಿ ಹೇಳಕ್ಕಾರು. ಆದ್ರೆ ಅವ ಮನುಷ್ಯರೇ ಮಾತು ಕೇಳಿದ್ರು. ಏನು ಹೇಳಿದ್ರೆ ನೀನು ಕರೆಕ್ಟ್ ನಬಿ ಅಂತ ಹೇಳಾಕತ್ತಿದ್ದಿ, ನೀ ಕರೆಕ್ಟ್ ನಬಿ ಆಗಿದ್ದಂದ್ರ ನಿನ್ನ ಮಾತು ಕೇಳೋದು ಬಿಟ್ಟು ಸಂಕಷ್ಟ ಬಿಟ್ಟು ತ್ರಾಸ ಬಿಟ್ಟು ಅಂತ ಹೇಳಿದ ಮನುಷ್ಯ. ಕರೆಕ್ಟ್ ನಬಿ ಆಗಿದ್ರೆ ನಿನ್ನ ಮಾತನ್ನ ಕೇಳಿಕೊಂಡ್ರೆ ನಾವು ಸಂಕಷ್ಟ ಬಿಟ್ಟು ನಿನ್ನ ಮಾತು ಯಾಕೆ ಹೇಳ್ತಾರಲ್ಲ ಅಲ್ಲಿ ಹೋಗ್ತಿದ್ರು ಆ ಮನುಷ್ಯ. ಹಂಗನ ನಮ್ಮ ಮೂರು ಮಂದಿ ಕಡೆಯಿಂದ ದಾಖಲೆ ಬಂದ್ರೆ ಊರಾಗ ನದಿಗೆ ಬಂದ್ರು. ಊರಾಗ ಮಂದಿಗೆ ದಾವತ್ಗಳು ಹಾಕಿದ್ರು. ನಾ ಅಲ್ಲ ನದಿ ಬಂದೇನೆ, ಅಲ್ಲ ಒಬ್ಬ ನಾನು ಮಾತು ಕೇಳಿದ್ರೆ ಒಬ್ರು ಹೇಳ್ತಿ ಮಾತು ಆಗ್ತಾ ಇಲ್ಲ. ಸಣ್ಣ ಹುಡುಗರ ಕಡೆಯಿಂದಲೇ ಹಳ ಕಲ್ಲು ಉಸಿದ್ರು. ಹಿರಿಯರು ಹೇಳ್ತಾರೆ ಒಂದು ಕಲ್ಲು ಹೋಗೋದ್ರೆ ರಗತ್ ಏನಂದ್ರಲ್ಲ ತುಗಲ್ದ ಒಟ್ಟ ಬರ್ತಿರ್ಬೇಕು. ಕಲ್ಲು ರಕ್ತ ತುಗಲ್ದ ಕಲ್ಲು ಅಷ್ಟ ಬರ್ತಿರ್ಕಲ್ಲ. ಪ್ರತಿ ಒಂದು ಕಲ್ಲು ರಗತ್ ಒಂದು ಬರ್ತದ್ರು. ಎಲ್ಲಾರ ಒಂದು ನಮ್ಮ ಪೈಗಂಬರ್ ಸಲ್ಲಲ್ಲಾಹು ರಗತ್ ಭೂಮಿಯಾಗ ಬಿದ್ದಿತ್ತಂದ್ರೆ ಒಂದು ಹುಲ್ಲು ಕಟ್ಟಿಸಕ್ಕೆ ಅದಕ್ಕೆ ಈ ಜಗತ್ತು ಹುಟ್ಟಿಸಿದ್ರೆ ಅವ್ರ ಸಂಬಂಧ ಅಲ್ಲ ತಾದಾರೆ. ಆಗ ನೋಡಿ 3 ಕಿಲೋಮೀಟರ್ ಗಂಟ್ಲೆ ಕಲ್ಲು ಹೋಗೋದು ಬಂದ್ರು ಹುಡುಗರು. ಅವ್ರ ಪಾದಗಳಿಗೆ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಗಿಡದ ನ್ಯಾಯ ಕೂತ್ಗೆರೆ ಅವಾಗ ನೆಮ್ಮದಿ ಆದಳು. ಅಲ್ಲ ಹೇಳ್ತಾರ ಅವ್ರು ಅಲ್ಲ ನಾನು ದಾವತ್ ಕೊಡೋದ್ರಾಗ ನಂದೇ ಏನಾರು ಹೆಚ್ಚ ಕಡಿಮೆ ಆಗಿರ್ಬೇಕು, ಎಲ್ಲ ನನ್ನ ಮಾಫ್ ಮಾಡ್ತಿರ್ತೀರಲ್ಲ ದೋಬೆಳಾಗ್ತಾರೆ. ಅಲ್ಲಿಂದ ಹಜರತ್ ಜಿಬ್ರೀಲ್ ಅಲೈಹಿಸ್ಸಲಾಂ ಅವರು ಬಂದರು. ಅವ್ರ ದೊಡ್ಡ ಒಂದು ಗುಡ್ಡದ ಪರಿಸ್ಥಾನ ತಗೊಂಡ್ಬರ್ತಾರೆ. ಗುಡ್ಡದ ಪರಿಸ್ಥಾನ ತಗೊಂಡ್ಬರ್ತಾರೆ. ಹಜರತ್ ಜಿಬ್ರೀಲ್ ಅಲೈಹಿಸ್ಸಲಾಂ ಅವರು ಹೇಳ್ತಾರು, ನೋಡ್ರಿ ಅಲ್ಲಾಹ್ ತಾಲಾ ಈ ಊರಾಗ ಮಂದಿ ತ್ರಾಸ ಕೊಟ್ಟಿದ್ದು ನೋಡ್ಯಾರು. ಅಲ್ಲಾಹ್ ತಾಲಾ ಭಾಳ ಸಿಟ್ಟು ಬಂದರು. ಆದ್ರೆ ನಾನು ಜೋಡಿ ಒಬ್ಬ ಗುಡ್ಡದ ಪರಿಸ್ಥಾನ ಅಲ್ಲಾಹ್ ತಾಲಾ ಹಂಚ್ಕೊಟ್ಟಾನು. ನೀವೇನು ಈ ಪರಿಸ್ಥಿತಿಗೆ ಹೇಳ್ತೀನಿ ಹೇಳಿರಿ ಅದನ್ನ ಮಾಡ್ತಾ ಇದ್ರು. ಈ ಪರಿಸ್ಥಿತಿಗೆ ನೀವೇನು ಹೇಳ್ತೀರಿ ಹೇಳಿರಿ ಅದನ್ನ ಅಲ್ಲಾಹ್ ತಾಲಾ ಅದನ್ನ ಮಾಡ್ಕೊಂತಿದ್ರು.
ನಮ್ಮ ಪೈಗಂಬರ್ ಹೇಳಿದ್ರು ಇಲ್ಪ ಇವ್ರು ಮಾಡ್ಲಿಕ್ಕಂದ್ರೆ ಇವ್ರ ಮಕ್ಕಳು ಮಾಡ್ತಾರು, ಇವ್ರ ಮಕ್ಕಳು ಮಾಡ್ಲಿಕ್ಕಂದ್ರೆ ಮೊಮ್ಮಕ್ಕಳು ಮಾಡ್ತಾರು. ಯಾಕಂದ್ರೆ ನಾ ಆಶೆ ಅನ್ನೋದು ಯಾಕಪ್ಪ ಅಂದ್ರ ನಮ್ಮ ಭಾರತ ದೇಶದ ಧರ್ಮ ಬರ್ಬೇಕಂತಂದ್ರ ಸಾಯಂಕಾಲ ಬಗ್ಗೆ ಹೇಳಿದ್ರು ದಾವತ್ ಮೊದಲು ಮೊಹಮ್ಮದ್ ಬಿನ್ ಕಾಸಿಮ್ ಹತ್ರ ಅಲ್ಲಿಂದ ಬರ್ತಾರೆ ದಾವತ್. ಅದು ಸೇದಾರ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಬತ್ತು ಕೊಟ್ಟಿದ್ದಾರೆ ಇಟ್ಕೊಂಡಿಲ್ಲ. ಮೊದಲು ಅವರು ಬಂದ್ರೆ ಮೊಹಮ್ಮದ್ ಬಿನ್ ಕಾಸಿಮ್ ಹತ್ರ ತಾಯ್ತಾರೆ ಅಂದಾಗ್ರೆ ಧರ್ಮ ಬೇಕಾಗಿತ್ತು ನಮ್ಗೆ. ಪೈಗಂಬರ್ ಸಲ್ಲಲ್ಲಾಹು ನಮ್ಮ ಸಂಬಂಧ ತರಿಸ್ಕೊಂಡಾರ. ಹುಟ್ಟು ಮುಂದೆ ನಮ್ಮ ಮಾತನಾಡ್ತಾರ, ಸಾಯಿ ಮುಂದೆ ನಮ್ಮ ಮಾತನಾಡ್ತಾರ. ಆದ್ರೆ ಇವತ್ತಿನ ದಿವಸದಾಗ್ರೆ ನಮ್ಮ ಪೈಗಂಬರ್ ತರಿಕಂದ್ರೆ ಇಷ್ಟ ಆಗಿದ್ರು ನಮ್ಮ ಕಡೆ. ನಾವು ಕೈಯಮ್ಮ ದಿವಸದಾಗ ಅವ್ರ ಶಿಫಾರಿಸ್ ಮಾಡ್ತಾರೆ ನಮ್ಮನೆ ನಮ್ಮ ಪೈಗಂಬರ್. ನೋಡ್ರಿ ಅವ್ರು ಸಾಹಿಬ್ ರಜಾತವರು ಬಂದೆ ನಮ್ಮ ಪೈಗಂಬರ್ ಸಲ್ಸಮ್ ಕೇಳ್ತಾರೆ, ಯಾರು ಸಲ್ಸಮ್ ನೀವು ನಾಳೆ ಕೈಯಮ್ಮ ದಿವಸದಾಗ ನನ್ನ ಶಿಫಾರಿಸ್ ಮಾಡಬೇಕು. ಮಾತನಾಡ್ತಾರೆ ಪೈಗಂಬರ್ ನನ್ನ ಶಿಫಾರಿಸ್ ಮಾಡ್ತು. ನೀವೇನು ಇರ್ತೀರ ಕೇಳ್ತಾರ ಅವ್ರು ಪೊಲೀಸರ ಹತ್ರ ರಸ್ತ ಅಲ್ಲಿ ಹೇಗೆ ಕೇಳ್ತಾರ ಸಾಬಿ ಅಲ್ಲಿ ಇರ್ತಂದ್ರೆ ಹೌದೇ ಕೌಸದ ಮುಂದ ಹೌದೇ ಕೌಸದ ಹೇಗೆ ಕೇಳ್ತಾರ. ನೋಡಪ್ಪ ನಾಳೆ ಇಸ್ರಾಫಿಲ್ ಲೆಕ್ಕ ಮಾಡ್ತಾರೆ ಹಸೆಟ್ ಮೈದಾನದಾಗ ಅಲ್ಲಿ ಇರ್ತೀನಿ. ನೀವು ಅಲ್ಲಿ ಇರ್ಬೇಕಂದ್ರೆ ಹೇಗೆ ಕೇಳ್ತಾರ. 3 ಜಾಗದಲ್ಲಿ ಒಂದಿರ್ಲಿಕ್ಕೆ ಒಂದು ಜಾಗ ಸ್ವಲ್ಪ ನಿಮ್ಗೆ ಶಿಫಾರಿಸಿ ಮಾಡ್ಕೊತೀವಿ. ಸಾಬಾಬಂದವ್ರು ಹೇಳಿದ್ರಲ್ಲ, ಆದ್ರೆ ನಮಗೂ ಹೇಳಿದ್ರೆ ನನ್ನ ಪದ್ಧತಿ ನಡೀಪ ನಿಮ್ಗೆ ಕಾಮಿ ಮಾಡ್ತಿದ್ದೆ. ನೋಡಿ ನಾಲ್ಕು ಕೈಯಾಗ ಹೆಂಗ್ ಹೋರಾಡಿಬೇಕು ನಮ್ಮದವ್ರು. ಈ ದುನಿಯಾದಾಗ ನಮ್ಮ ಮಂದಿ ಹೋರಾಡಿ ಆಗ್ತಾರಲ್ಲ. ಒಮ್ಮೆ ಬೆಳಗಾವ್ ಹೋಗಿದ್ರು ನಾವು, ನಂಗೆ ದೊಡ್ಡ ನಮ್ಮ ಅಣ್ಣ ನಾವು ಬೆಳಗಾವ್ ಹೋಗಿದ್ದು. ರೈಲ್ವೆ ಗೇಟ್ ಅಂತ ಕೂತಿದ್ರು ನಾವು. ಅವ್ರು ರೈಲ್ವೆ ಗೇಟ್ ಮೇಲೆ ಹಾಕ್ತಿದ್ರು. ನಾವು ಏನು ಹಾಕ್ತಿದ್ರಪ್ಪ ಅಂದ್ರೆ ನೋಡ್ರಿ ಬೆಳಗಾವ ಗಾಂಧಿನಗರ ಮುಸುಳ್ದೈತಿ ಓಲತ್ತಿದ್ರು ನಾವು. ಒಟ್ಟ ಈಗ ರೋಡು ಬಂದ್ ಮಾಡ್ಯಾರ, ಎಲ್ಲ ಬಂದ್ ಮಾಡ್ಯಾರ, ಎಲ್ಲ ನಮ್ಮ ಮಂದಿನ ಬಡ್ದು ಓಡಿಸಾಕ್ತಿದ್ರು. ನಾನು ಈ ಕಡೆ ಬಂದ್ರೆ ನಮ್ಮ ಮನ ಕೇಳೋದು ಕರೆಕ್ಟ್ ಇಲ್ಲ. ನಾ ಈ ಕಡೆ ಬನ್ನಿ ತಮ್ಮ ಬಾರಕ್ಕೆ ನಾನು ಕರೆದ್ರು. ನಮ್ಮ ಮನ ನನ್ನ ಭಯದ ನನ್ನ ಬಾರ ಕರೆದ. ಅವೇನು ಕೇಳಬೇಕಾದ್ರೆ ನೀವು ಮುಸಲ್ಮಾನ್ ಕೇಳವ್ ದುನಿಯಾಗ ಮೈತ್ಕೊಂಡು ಆಗ್ತಿರಲಿಲ್ಲ ನಮ್ಮನ್ನ. ಆದ್ರೆ ನಾಳೆ ಕೈಯಮ್ಮ ದಿವಸದಾಗ ಅಲ್ಲ ತನ ಹಾಕಿ ಪೈಗಂಬರ್ ಹಾಕಿ ನಡೀಬೇಕು ನಮ್ಮ ಅವ್ರ ಪದ್ಧತಿ ಅಂತಂದ್ರೆ ಅಷ್ಟೇ. ನಮಗ ದುನಿಯಾ ಮತ್ತು ಐಕಳಕ್ಕೆ 2 ಜಾಗ ಕಾಲೇಜಿ ಅವ್ರ ಪದ್ಧತಿ ಇರ್ಲಿಕ್ಕಂದ್ರೆ ದುನಿಯಾ ಮತ್ತು ಐಕಳಕ್ಕೆ 2 ಜಾಗದಾಗ ನಾಲ್ಕು ಸಹಬಾ ರೀತಿ ಅಂತ ನೋಡ್ರಿ ಎಷ್ಟು ತ್ರಾಸ ಬಂದ್ರು, ಭಾಳ ತ್ರಾಸ ಬಂದ್ರೆ ಅವ್ರು. ಯಾಕ್ರಿ ನಮ್ಮ ಸಂಬಂಧ ನಿಮ್ಮ ಸಂಬಂಧ ದೀನ ಹಬ್ಬದ ಎಷ್ಟು ತ್ರಾಸ ಬಂದ್ರು. ಮುಂದೆ ಬರುವಂತ 9 ದಿವಸ ಹೊರಗೆ ಹೋಗುತ್ತೆ. ಇನ್ನೊಂದು ದೇಶ ಇರ್ತಾರ ಮತ್ತೆ ಬೇರೆ ದೇಶ ಯಾವ್ದು ಹಾಕಲ್ಲ ಅವ್ರು. ಯಾಕಪ್ಪ ಅಂದ್ರೆ ಈ 9 ಜನ ಚಿಂತನೆ ಮಾಡಿದವ್ರಿ ಹಂಗೆ 9 ಜನ ಹೋಗಬೇಕು. ಇದು ಒಂದೇ ಚಿಂತನೆ ಸಹಬಾಗಳು. ನೋಡ್ರಿ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಲಾಸ್ಟ್ ಆಕಡೆ ಹಸದಾಗ ಎಲ್ಲ ಸಹಬಾಗಳನ್ನು ಕುಡಿಸ್ತಾರೆ. ಎಲ್ಲ ಸಹಬಾಗಳನ್ನು ಕುಡಿಸಿ ಕೇಳ್ತಾರೆ ಸಹಬಾಗಳು, ಈ ಸಹಬಾಗಳ್ರೆ ನಿಮ್ಮ ತಕ್ಕನ ಧರ್ಮ ತಂದು ಕೊಟ್ಟದನಿಲ್ಲೋ. ಎಲ್ಲ ಸಹಬಾಗಳ್ರಿ ಒಂದ ಅಂತ ಹೇಳ್ತಾರೆ ಪೈಗಂಬರ್ನ ತಂದು ಕೊಟ್ಟಿದ್ದಾರೆ. ತಂದು ಅದಕ್ಕಾಗಿ ನಡು ತೋರಿಸಿದ್ರೆ ಆದ್ರೆ ಪೈಗಂಬರ್ ಹೇಳ್ತಾರು, ನೋಡ್ಪ ನಂದು ಲಾಸ್ಟ್ ಆಕಡೆ ಟೈಮ್ ಐತಿ, ನೀವೇನು ಧರ್ಮ ಹಬ್ಬದ ನಿಮ್ಮ ಜವಾಬ್ದಾರಿ ಇದ್ದವರು. ಸಹಬಾ ರಜಾತವರು ಎಕಾಡ್ ಮಾಡಿ ಮಾಡಿದ್ರೆ ಎಕಾಡ್ ಮೋದಿ ಮಾಡಿದ್ರೆ ಎಕಾಡ್ ಹೋಗ್ಬಿಟ್ರು. ಎಕಾಡ್ ಮೋದಿ ಮಾಡಿದ್ರಲ್ಲ ಆ ಕಡೆ ಹೆಂಡ್ರಿಂದ ಮಕ್ಕಳಿಂದ ಹೊಲ ಎಂದಿಲ್ಲ ಮನೆ ಎಂದಿಲ್ಲ ಇವನು ಜೀವನ ನಾವು ಕಳಿಸಿದ್ರು ಸಹಬಾ ರಜಾತವರು. ಯಾಕ್ರಿ ನಮ್ಮ ಸಂಬಂಧ ನಿಮ್ಮ ಸಂಬಂಧ ಬರೀ ವಾಪಸ್ ಸಹಬಾನ ಇತ್ವಾ ಮಾಡ್ಕೊಂಡು ಆಯ್ತು ಅಂದ್ರೆ ಅಲ್ಲ ಅಂತಲ್ಲ ನಮ್ಮ ಕಾಮೆ ಮಾಡ್ತಾನೆ. ನಾವೇನು ಹೋಗ್ಬೇಕಾದ್ರೆ ಜನ ಹೋಗ್ಬಿಡಬೇಕಾಯ್ತು, ಜನ ತಗೋತೀವಿ ನಾವು. ಬರೀ ವಾಪಸ್ ಸಾಬಾನ್ ಇತ್ವಾ ವಾಪಸ್ ಸಾಬಾನ್ ನಡ್ಕೊಂಡು ಹೋದ್ರೆ
ಅದರಲ್ಲಿ ನೀವು ಸಲಾಮನ್ನು ಮಗದ್ರಿ ಅಲ್ಲ ತಾಲ 1350 ವರ್ಷ ಜೀವನ ಪಡ್ರಿ. 1350 ವರ್ಷ ಜೀವನ ಪಟ್ರ ಅದರಲ್ಲಿ